ಎಷ್ಟೊತ್ಕ ಬರೋದು? ಹೌದು, ಇವತ್ತು ಯಾವ ಹೋಟ್ಲ ಪಾರ್ಟಿ? ಅದೇ ಕಾಕಾ ಹೋಟ್ಲ್ ಸಮೋಸ, ಮಸಾಲಾ ಟೀ, 315 ಸಿಗರೇಟ್. ಕಾಕಾ ಹೋಟ್ಲ, ನಾಯ್ಡು ಹೋಟ್ಲ ಬಿರಿಯಾನಿ, ಕಾಲ್ ಸೊಪ್ಪು. ಡಬ್ಬ ನನ್ನ ಮಗನೇ, ಪಾರ್ಟಿನ ಕೇಳೋದಕ್ಕೊಂದು ಲೆವೆಲ್ ಬೇಡ? ಹೋಗಿ ಹೋಗಿ ಕೃಷ್ಣನ್ ಪಾರ್ಟಿನ ಎಲ್ಲಿ ಕೇಳ್ಬೇಕು ಅಂತ ಗೊತ್ತಿಲ್ಲ. ಅಣ್ಣ ಅವರು ಫುಲ್ ಲೆವೆಲ್ ಅಲ್ಲಿ ಮಾತಾಡ್ತಿದ್ದಾರೆ. ಲೆವೆಲ್ ಅಲ್ಲ ಕೊಡ್ರ ನನ್ನ ಮಕ್ಕಳ, ಸ್ಟ್ಯಾಂಡರ್ಡ್. ನನ್ನ ಬರ್ತಡೆ ಪಾರ್ಟಿನ ಕಾಕಾ ಹೋಟ್ಲಲ್ಲಿ ಕೂತ್ಕೊಂಡು ಕಾಗೆ ಹೇಳ್ತಾರೆ ಕಾಕಾ ಅನ್ನೋ ಬದಲು ಅಶೋಕ ಹೋಟ್ಲಲ್ಲೂ ವಿನ್ಸನ್ ಮಾರ್ನಲ್ಲೂ ಪರದೇಶಿ ಮ್ಯೂಸಿಕ್ ಹಾಕೊಂಡು ಸ್ಟ್ಯಾಂಡರ್ಡ್ ಆಗಿ ತಿನ್ನೋದು ಹೇಗಿರುತ್ತೆ? ಅಶೋಕ ಹೋಟ್ಲಲ್ಲ ಸಖತ್ತಾಗಿರುತ್ತೆ ಗುರು. ಹೌದು, ದುಡ್ಡು ಯಾರಪ್ಪ ಕೊಡೋದು? ಪಾರ್ಟಿ ಕೊಡೋದು ಯಾರು? ದೇವರಣ್ಣ ನೀನೇ ಗುರು. ಅಣ್ಣ 1 ನಿಮಿಷ ಬರ್ತೀಯಾ? ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಏನಯ್ಯ? ಏನಪ್ಪ? ಜೇಬು ಅದು ಇಲ್ಲಿದೆ. ಇದು ಇರೋದು 1 ರೂಪಾಯಿ. ಇದನ್ನ ಅಶೋಕ ಹೋಟ್ಲು ವಾಚ್ಮ್ಯಾನ್ ಕೂಡ ಇಸ್ಕೊಳ್ಳಲ್ಲ. ವಾಚ್ಮ್ಯಾನ್ ಅವ್ನಿಗೆ 100 ರೂಪಾಯಿ ಟಿಪ್ಸ್ ನ ಬಿಸಾಕಿದ್ರಾಯ್ತು. 100 ರೂಪಾಯಿ ಬಿಸಾಕ್ತಿಯಾ? ಬಿಸಾಕಕ್ಕೆ ದುಡ್ಡೆಲ್ಲ ತರ್ತೀಯಾ? ನಿನ್ನ ಪಾರ್ಟಿ ತಾನೇ ಬೇಕು. 5 ನಿಮಿಷದಲ್ಲಿ 5,000 ರೂಪಾಯಿ ತರ್ತೀನಿ, ನೋಡ್ತೀಯಾ? 5,000 ರೂಪಾಯಿನಾ? ಎಂತ ಚೂಸಿನ ಎಂತ ನೇರ್ಚಿನ ಎಂತ ಚೂಸಿನ ಎಂತ ಚೂಸಿನ ಸರಮು ಹೌದು. ನಾದಿ ಅಲ್ಲ, నిజవాగ్లు నందు 50-50. 50-50 లేదు. 75 నాకి 25 నీకి. 50-50 నాయనా, ఫస్ట్ చూసింది నేను, సెకండ్ చూసింది నువ్వు. ಅದಕ್ಕೆ 75% ನಾಕಿ 25% ನೀಕಿ. ಶೆಟ್ಟಿ, ಪಟ್ಟು ಸೂಸಿಂದು ನೀನು, ಸೆಕೆಂಡ್ ಸೂಸಿಂದು ನಾನು. అవునవును. ಅಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಪಟ್ಟು ಸೂಸಿಂದು ನೀನು, ಸೆಕೆಂಡ್ ಸೂಸಿಂದು ನಾನು. అవును దేవుడా, ಕರೆಕ್ಟ್. ಅಂದ್ಮೇಲೆ ಪಟ್ಟು ದೊಡ್ಡದು, ಸೆಕೆಂಡ್ ದೊಡ್ಡದು. ಭಾರಿ ಮೋಸವು. ಸರಿ ಬಿಡು, ಹಂಗಾರೆ ಪೊಲೀಸ್ ಸ್ಟೇಷನ್ ಹೋಗೋಣ. ಪೊಲೀಸ್ ಸ್ಟೇಷನ್ ಒದ್ದು ಒದ್ದು 50-50 ಓಕೆ. ಹಂಗ ಬಾ ದಾರಿ. ಹಾಗಾದ್ರೆ ನಾನು ಸರನ ಅರ್ಧ ಕಟ್ ಮಾಡ್ಬಿಡ್ತೀನಿ. సర కట్ ಮಾಡ್ತೀಯా? వద్దు నాయన, సొరం కట్ చేస్తే బాగుండేలేదు. ಸರಿ ಬಿಡು, ಸರನ ಯಾರಾಗ ಮಾರ್ಬಿಟ್ಟು ಇಬ್ರು ಹಂಚ್ಕೊಂಡ್ಬಿಡ. ಸರ ಮಾಡ್ತೀಯಾ? ಅಯ್ಯೋಯ್ಯೋ, ಇದನ್ ಮಾರಕ್ ಹೋದ್ರೆ ಇದು ಕಳ್ತನದು ಅಂತ ಪೊಲೀಸರು ಪಟ್ಕೋತಾರೆ. ಈ ಸರ 20 ಗ್ರಾಮ್ ಇಲ್ವೇ? తెల్లుగుంది, పాత బంగార ఉంటే ఒక 15 గ్రాము ఉండొచ్చు. ಅಂದ್ರೆ ಒಂದ್ 10,000 ರೂಪಾಯಿ ಬರಲ್ವೇ? ಅಂತೆ. ಸರಿ ಬಿಡು, ಒಬ್ಬೊಬ್ಬರಿಗೆ 5,000 ರೂಪಾಯಿ ಬರುತ್ತೆ. ನಮ್ಮನೆ ಹತ್ರ ಬಂದ್ಬಿಡು, 5,000 ರೂಪಾಯಿ ಕೊಟ್ಬಿಡ್ತೀನಿ. నాయనా, నువ్విస్తేను 5,000 రూపాయనే, నేనిస్తేను 5,000 రూపాయనే. ಅದಕ್ಕೆ నేనే 5,000 ರೂಪಾಯಿ ಇಸ್ತಾನು. ಸರಮು ದಾಕೆ ಇಚ್ಚೇಯಿ. ಇದು ಒಂಥರ ಲಾ ಪಾಯಿಂಟೆ. ಪಾಪ ಸೆಕೆಂಡ್ ಸೂಸಿ ನಾನಲ್ವಾ, 5,000 ರೂಪಾಯಿನ ಕೊಟ್ಟು ತೀಸ್ಕೋ. ನೀನ್ ಈಸ್ಕೋ. ನಾಮ ಒರಿಜಿನಲ್, ಬುಲ್ಡೆ ಎಂಟಿ ಆಗಿದೆ. ಲಾಂಗಲ್ ಬರ್ಲಾ? ಏನೋ ಉಂಡಾಡಿ ಗುಂಡಂತರ ನೀನು ಊರೆಲ್ಲ ಸುತ್ಕೊಂಡು ನಿನ್ ಇಷ್ಟ ಬಂದಾಗಿ ಮನೆಗ್ ಬಂದ್ರೆ ನಿನ್ ಚಾಕ್ರಿ ಮಾಡಕ್ಕೆ ನಾವೇ ನಿಮ್ ಮನೆಗ್ ಕೆಲ್ಸದವ್ರು ತಿಳ್ಕೊಂಡಿದ್ಯಾ? ಪಾಪ ಆ ಮಗು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿನಗ್ ಕಾಫಿ ಕೊಟ್ಟು, ತಿಂಡಿ ಕೊಟ್ಟು, ನಿನ್ನ ಡ್ರೆಸ್ಸಿನ ಟೈಮ್ ಟೇಬಲ್ ರೆಡಿ ಮಾಡಿ, ನೀನ್ ರಾತ್ರಿ ಬಂದಾಗ ನಿನ್ ಊಟಕ್ಕೆ ಹಾಕಿ ಹಾಸ್ಗೆ ಹಾಸ್ಕೊಟ್ಟು ಇಷ್ಟೆಲ್ಲಾ ಸೇವೆ ಮಾಡಿದ್ರು ಅವಳನ್ನ ಹೇಗಂದ್ರೆ ಹಾಗಂತೀಯಲ್ಲೋ? ಏ ಲೋಕಲ್, ಇದೆಲ್ಲ ನಿಂದೆ ಫಿಟ್ಟಿಂಗು. ಅಜ್ಜಿ ಗರ್ಭಗಾವಳಿ, ಬೆಳಗ್ಗೆ ನೋಡ್ಕೋತೀನಿ. ನಾನೇನು ಹೇಳಿಲ್ಲ ಮಾವ. ಊಟ ಮಾಡೋದ್ ಬಿಟ್ಟು ಅವಳನ್ನೇನು ಅಂತಿದ್ಯಾ? ಅದೇನಿಲ್ಲ ಅಜ್ಜಿ. ಮೊದ್ಲು ನೀರ್ ಕುಡಿ ಮಾವ. ಅಯ್ಯೋ, ಮೆಲ್ಲಿಗೆ ಮೆಲ್ಲಿಗೆ. ನೀನ್ ಬೈದಿದ್ಕೆ ಹಿಂಗಾಗಿತ್ತು. ಇಲ್ಲ, ನಿನಗೆ ಪೂಜೆ ಮಾಡ್ತೀನಿ. ಅಜ್ಜಿ, ಹೋದ್ ಜನ್ಮದಲ್ಲಿ ನೀನೇನೋ ಅರಿಕತೆ ಮಾಸ್ಟರ್ ಆಗಿದ್ದ. ಯಾಕೋ? ಯಾವ್ದಾರು ಒಂದ್ ಸಬ್ಜೆಕ್ಟ್ ಸಿಕ್ಬಿಟ್ರೆ 3 ಅವರ್ ಕುಯ್ತಲ್ಲ, ಅದಕ್ಕೆ. ತಿಂದಾಯ್ತಲ್ಲ, ಮರ್ಯಾದೆಗೆ ಎದ್ದೇಳ ಮೇಲೆ. ಮಾವ ಹಾಲು. ಅಲ್ಲಿ ನೋಡು, ಅಲ್ಲಿ ನೋಡು, ಆ ಮಗುಗ್ ನಿನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಅಜ್ಜಿ, ನಾನೇನು ಹೇಳ್ತಾ ಇರಲ್ವಾ, ಇಂಟರ್ನ್ಯಾಷನಲ್ ಲೆವೆಲ್ ಅವರು ಬೆಳಿಬೇಕು ಅಂತ ಕಷ್ಟ ಪಡ್ತಾ ಇದೀನಿ ಅಂತ. ಅದಕ್ಕೆ ಸಿಕ್ಕಾಪಟ್ಟೆ ಓಡಾಟ, ಮನೆಗ್ ಬರೋದು ನಿಧಾನ. ಅಲ್ಲ ಅಜ್ಜಿ, ನಾನ್ ಕಾರಲ್ಲಿ ಓಡಾಡೋದು, ಏರೋಪ್ಲೇನ್ ಅಲ್ಲಿ ಓಡಾಡೋದು ನಿಂಗೆ ಇಷ್ಟ ಇಲ್ವಾ ಅಜ್ಜಿ? ನನಗೆ ಎಲ್ಲಾನು ಇಷ್ಟಾನೇ ಕಣ. ನೀನು ಅವಳ ಮದ್ವೆ ಆಗೋದು ಇಷ್ಟ. ಅಜ್ಜಿ, ನೀನ್ ಇದೇ ಹಾಡ್ನ ಆಡ್ತಾ ಇದ್ರಿ ನಾನು ಹೋಗಿ ಉಚ್ಚಾಸ್ಪತ್ರೆಗೆ ಸೇರ್ಕೊಂಡ್ಬಿಡ್ತೀನಿ. ಅಲ್ಲ, ನನ್ ಬರ್ತಡೇ ದಿನ ಹಿಂಸೆ ಕೊಡ್ತಾ ಇದೆಯಲ್ಲ. ಈಗ ನಾನು ಮನ್ಕೋತೀನಿ, ಲಾಲಿ ಆಡು ಪ್ಲೀಸ್.
ಮುಸ್ತಫಾ ಮುಸ್ತಫಾ ಮಲ್ಗು ಮಲ್ಗು ಮುಸ್ತಫಾ ಕನಸಲ್ಲಿ ಫಾರಿನ್ ಹೋಗೋಣ ನ್ಯೂಜಿಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಸುತ್ತಿ ಸುತ್ತಿ ಬರೋಣ. ಇನ್ಸ್ಪೆಕ್ಟ್ರೆ ಏನೇ ಹಂಗ್ ಪಡ್ಕೊಂಡ್ ಬರ್ತಾ ಇದೀಯಾ? ನಾನ್ ಮೋಸ ಹೋದೆ, ನನಗ್ ಮೋಸ ಮಾಡ್ಬಿಟ್ಟ, ನಾನ್ ಕಂಪ್ಲೇಂಟ್ ಕೊಡ್ಬೇಕು. ಇನ್ಸ್ಪೆಕ್ಟರ್ ಲೇದಾ? ಅವರಿಲ್ಲ, ನಾನೇ ಬರ್ಕೋತೀನಿ, ಹೇಳು. ಲೇದು ಲೇದು, ನಾನ್ ಇನ್ಸ್ಪೆಕ್ಟರ್ಗೆ ಹೇಳೋದು. ಅವ್ರಿಲ್ಲ ಕಡೆಯ ರೇಡ್ಗೋದ್ರು. ರೈಡಿಗ ಎಲ್ಲಿ? ಏಯ್, ಯಾವನವನು ಒಳಗಡೆ ಇರೋನು? ಮರ್ಯಾದೆಯಿಂದ ಹೊರಗಡೆ ಬಾ. ಯಾರದು ಪ್ಲಾಸ್ಟಿಕ್ ಪಾಪಣ್ಣನ ಏಕವಚನದಿಂದ ಕರೆದದ್ದು? ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್ ಅಮ್ಮ, ನನ್ನ ಅರೆಸ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗಕ್ಕಿಲ್ಲ ಗೊತ್ತಾ? ಬೇಕಾದ್ರೆ ಇಲ್ಲಿರೋ ಸಾಮಾನೆಲ್ಲ ತಗೊಂಡೋಗಿ ನನ್ನ ಬಿಟ್ಟು ಬಿಡಿ ಅಷ್ಟೇ. ಲೇ, ನಾನು ಇದನ್ನೆಲ್ಲ ತಗೊಂಡೋಗಿ ಏನು ಖಾಲಿ ಸೀಸೆ ಪೇಪರ್ ಅಂಗಡಿ ಇಡ್ಲಾ? ನಾಡಿಯೋ ನನ್ನ ಮಗನೇ. ಮೇಡಮ್, ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನನ್ನ ಕೈ ದಿಲ್ಲಿವರೆಗಿದೆ. ಓಹೋ, ನನ್ನ ಕೈ ಕಾಶ್ಮೀರದವರೆಗೂ ಇದೆ. ಗೋಪಾಲ್. ಎಸ್ ಮೇಡಮ್. ಈ ಇನ್ಸ್ಪೆಕ್ಟರ್ ಹೆಸರೇನ್ರಿ? ವೈಜಯಂತಿ KPS. ఇన్స్పెక్టరే, నా కొంప మునిగిపోయింది. మోస ಮಾಡ್ದ, 5,000 ರೂಪಾಯಿ ಮೋಸ ಮಾಡ್ದ. ರೋಲ್ಡ್ ಗೋಲ್ಡ್ ಸರಾನ ಗೋಲ್ಡ್ ಅಂತ ಮಾರಿ 5,000 ರೂಪಾಯಿ ಮೋಸ ಮಾಡ್ದ. ಹಗಲಲ್ಲೇ ಮೋಸ ಮಾಡ್ದ. ಇನ್ಸ್ಪೆಕ್ಟರ್ ಗಾರು, పోయిందిನ 5,000 ರೂಪಾಯಿ. ಯಾರು ಅದು? ಅವನ ಹೆಸರು ಅಡ್ರೆಸ್ ಒಂದು ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ಅವ್ನು ನಿನಗೆ ಮೋಸ ಮಾಡಿರೋದು ಕರೆಕ್ಟ್. ಅಯ್ಯೋ ಮೇಡಮ್, ನೀವೇ ಹೀಗಂದ್ರೆ ನಾ ಡಬ್ಬು ಯಾರು ಕೊಡ್ತಾರೆ? ಏಯ್, ಅಳಬೇಡ, ನಿಲ್ಸು ಸಾಕು. ಅವ್ನ್ ಯಾವನೇ ಇರ್ಲಿ, ನಾನ್ ಹಿಡ್ಕೊಂಡ್ ಬರ್ತೀನಿ. ಔಟ್, ಹೋಗಯ್ಯ. ಅಯ್ಯಯ್ಯೋ, ನಾ ಡಬ್ಬು. ಮೇಡಮ್, ನಿಜವಾಗ್ಲೂ ಅವನ್ನ ಹಿಡಿತೀರಾ ತಾನೆ? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಎವ್ರು? ವೈಜಯಂತಿ KPS.